ಈಗ ಒಂದು ಧರ್ಮಸ್ಥಳದ ವಿಚಾರವಾಗಿ ಸೌಜನ್ಯ ಅವರ ಕೊಲೆ ಆಗಿ 2012ರಲ್ಲಾಗಿದ್ದು. ಕೊಲೆ ಮಾಡಿದ್ದು ಯಾರು ಅಂತ ಇದುವರೆಗೂ ಕೂಡ CBI ತನಿಖೆ ಆದರೂ ಕೂಡ ಪತ್ತೆ ಆಗಲಿಲ್ಲ. ಸೌಜನ್ಯ ಕೊಲೆ ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲೇನು ಎರಡನೇ ಮಾತೇನಿಲ್ಲ. ಆಮೇಲೆ ಇತ್ತೀಚೆಗೆ ಮುಸುಗುದಾರಿ ಒಬ್ಬರು ಬಂದು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ, 100 ಕೊಲೆಗಳಾಗಿದೆ, ನಾನೇ ಎಷ್ಟು ಹೂತು ಹಾಕಿದ್ದೀನಿ ಅಂತೆಲ್ಲ ಹೇಳಿಕೆ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಒಂದು ತನಿಖೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇದು ಸುಮಾರು ಒಂದು 10-12 ವರ್ಷಗಳಿಂದ ಕೂಡ ವ್ಯಾಪಕವಾಗಿ ಪ್ರಚಾರ ಆಗ್ತಾಯಿದೆ. ಅಪಪ್ರಚಾರ ಎಲ್ಲ ಕೂಡ ಆಗ್ತಾಯಿದೆ. ಇದು ಒಂದು ಕ್ಲಾರಿಟಿ ಬರಲಿ ಅಂತ ನಮ್ಮ ಸರ್ಕಾರ ಇದು SITಗೆ ಹಾಕಿದ್ದಾರೆ. 3-4 ಜನ ಹಿರಿಯ ಅಧಿಕಾರಿಗಳು ಅಲ್ಲಿ SITನಲ್ಲಿ ತನಿಖೆ ಮಾಡ್ತಾಯಿದ್ದಾರೆ. ಸುಮಾರು 14-15 ಕಡೆ ಆಗಿದ್ರೂ ಕೂಡ ಅಲ್ಲಿ ಏನೂ ಸಾಕ್ಷಿಗಳು ಸಿಕ್ಕಿಲ್ಲ. ಈಗ ಅದ್ರ ಬಗ್ಗೆ ಮೊನ್ನೆ BJPಯವರು ಕೂಡ ಇಲ್ಲಿ ಅನೇಕರು ಮಾತಾಡಿದ್ರು. ಮತ್ತು ನೆನ್ನೆ ಧರ್ಮಸ್ಥಳಕ್ಕೂ ಕೂಡ ಅವರು ಕಾರುಗಳಲ್ಲಿ ವಿಜಯೇಂದ್ರ ಅವರು ಎಲ್ಲ ಕೂಡ ಹೋಗಿ ಬಂದಿದ್ದಾರೆ. ಮತ್ತು ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮಸ್ಥಳದ ಬಗ್ಗೆ ಆಗಲಿ ಅಥವಾ ಧರ್ಮಸ್ಥಳ ಅಂದರೆ ಮಂಜುನಾಥ ಅಣ್ಣಪ್ಪ ಆಗಲಿ ಅಥವಾ ಧರ್ಮಾಧಿಕಾರಿಗಳ ವಿರುದ್ಧ ಯಾರು ಕೂಡ ವಿರುದ್ಧ ಯಾರೂ ಏನೂ ಇಲ್ಲ. ಆದರೆ ಅಲ್ಲಿ ಸೌಜನ್ಯ ಕೊಲೆ ಆಗಿರ್ತಕ್ಕಂಥದ್ದು, ಅದಕ್ಕೆ ನ್ಯಾಯ ಸಿಗಬೇಕು, ಆ ಪ್ರಶ್ನೆ ಬೇರೆ. ಮತ್ತು BJPಯವರಾಗಲಿ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಒಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ SIT ರಚನೆ ಮಾಡಿದೆ. ಇದರ ಮಧ್ಯದಲ್ಲಿ ಅನೇಕರು ಯೂಟ್ಯೂಬ್ ಗೊತ್ತಲ್ಲ ನಿಮಗೆ, ಅದ್ರ ಮೇಲೆ ಅವ್ರ ಮೇಲೆ ನಿಷೇಧ ಇತ್ತು. ಅದು ಕೋರ್ಟ್ ಮೊನ್ನೆ ವಿತರಣೆ ಮಾಡ್ಕೊಂಡಿದ್ದಾರೆ. ಯೂಟ್ಯೂಬರ್ಸ್ ಮೇಲೆ ಇದ್ದಂಥದ್ದು, TVಗಳ ಮೇಲೆ ಇದ್ದಂಥದ್ದು, ಪ್ರಿಂಟ್ ಮೀಡಿಯಾ ಮೇಲೆ ಇದ್ದಂಥದ್ದನ್ನು ಕೋರ್ಟು ಅದನ್ನು ವಿತರಣೆ ಮಾಡಿಕೊಂಡ್ರು. ಆಮೇಲೆ ಈಗ ಒಂದು ಕ್ಲಾರಿಟಿ ಬರಬೇಕು ಅಂತ SIT ತನಿಖೆ ರಚನೆ ಮಾಡಿದ್ದು. ಮೊನ್ನೆ ಇವತ್ತು ಪರಮೇಶ್ವರ್ ಅವರು ಅದರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇನ್ನೊಂದು, ಧರ್ಮಸ್ಥಳದ ಮಂಜುನಾಥನ ಭಕ್ತರು ನಮ್ಮ ರಾಜ್ಯದಲ್ಲ, ಸುತ್ತಮುತ್ತಲ ರಾಜ್ಯಗಳಲ್ಲೂ ಕೂಡ ಅನೇಕರಿದ್ದಾರೆ. BJPಯವರಿಗಿಂತೂ ಹೆಚ್ಚು ಮಂಜುನಾಥನ ಭಕ್ತರಿರೋದು ಕಾಂಗ್ರೆಸ್ಸೇ. ಆಮೇಲೆ ಕೊನೆಯದಾಗಿ ಸೌಜನ್ಯ ಕೊಲೆ ಆಗಿದೆಯಲ್ಲ, ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಕೂಡ ಹೇಳ್ತೀನಿ. ಮುಖ್ಯಮಂತ್ರಿಗಳೇ ಕೊಲೆಗಾರರು ಅಂತ ಆರೋಪವಲ್ಲ ಮಾಡ್ತಾರೆ. ಈಗ BJPಯವರು ರಾಜಕಾರಣ ಮಾಡ್ತಾರೆ. ಪ್ರಾರಂಭದಲ್ಲಿ SIT ತನಿಖೆ ಮಾಡಿದಾಗ, SIT ತನಿಖೆಗೆ ಆದೇಶ ಮಾಡಿದಾಗ ಸ್ವತಃ ಅಲ್ಲ, ಒಂದು ನಿಮಿಷ ಇರಿ. ಈಗ ಶಿವಕುಮಾರ್ ಹೇಳಿದ್ದು ಷಡ್ಯಂತ್ರ ಇದೆ ಅಂದರೆ SIT ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸು ಎಲ್ಲ ಅಪಪ್ರಚಾರ ಮಾಡ್ತಾಯಿದ್ರಲ್ಲ, ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದು SIT ಬಗ್ಗೆ ಅಲ್ಲ ಶಿವಕುಮಾರ್ ಹೇಳಿದ್ದು. ಸರ್ಕಾರ ಕ್ರಮ ತಗೋಬೇಕು. ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು, ಕೇಸ್ ಹಾಕಬೇಕು. ಆಮೇಲೆ ಇನ್ನೊಮ್ಮೆ ಹೇಳ್ತೀನಿ, ಸೌಜನ್ಯ ಕೊಲೆಗೆ ಇದುವರೆಗೂ ಯಾರು ಮಾಡಿದ್ದು ಅಂತೂ ಗೊತ್ತಾಗಲಿಲ್ಲ. ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಕೂಡ ಹೇಳ್ತೀವಿ. ಷಡ್ಯಂತ್ರ ಯಾರ್ದು ಅಂತ ಮೇಲ್ ಮಾಡಬೇಕು ಅಂತ ಶಿವಕುಮಾರ್ ಹೇಳಿದ್ದು SIT ಮಾಡಿದ ಷಡ್ಯಂತ್ರ ಅಲ್ಲ ಹೇಳಿದ್ದು. ಧರ್ಮಸ್ಥಳದ ಬಗ್ಗೆ ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನೇನಾಗುತ್ತೆ, ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಅವ್ರು ಹೇಳಿದ್ದೇನೆಂದರೆ, ಈ ವ್ಯಕ್ತಿ ಈ ಘಟನೆಗೆ ಕುಮ್ಮಕ್ಕು ಕೊಡ್ತಾ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿಗಳೇ ಕೊಲೆಗಾರ ಅಂತಂದು ಹೇಳ್ತಾರೆ. ಈಗ ನಾಲ್ಗೆಗೆ ಎಲ್ಬಿಲ್ಲ, ನಾಲ್ಗೆಗೆ ಎಲ್ಬಿದೆಯಾ? ಎಲ್ಬಿಲ್ಲದ ನಾಲ್ಗೆ ಏನೇನೋ ಹೇಳುತ್ತೆ, ಮತ್ತು SIT ಮಾಡಿದಾಗ
ಸ್ವತಃ ಧರ್ಮಸ್ಥಳದವರೇ ಸ್ವಾಗತ ಮಾಡಿದ್ರು, ಎಲ್ಲ ವಿಪಕ್ಷಗಳು ಸ್ವಾಗತ ಮಾಡಿದ್ರು, ಸಾಮಾನ್ಯ ಜನ ಮಾಧ್ಯಮದವರು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರು. ಸತ್ಯ ಹೊರಬರಲಿ ಅಂತ ಅಷ್ಟೇ. ಸುಮ್ಮನೆ ಈ ಅಪಪ್ರಚಾರ ಮಾಡ್ತಾರೆ, ನಾಲ್ಗೆಗೆ ಎಲ್ಲಿ ಬಿದ್ದರೆ ಈ ಥರ ಎಲ್ಲ ಮಾತಾಡೋದಿಲ್ಲ. ಎರಡು ಒಂದೇ ಅಲ್ಲ ಸರ್, SITಗೆ ಒತ್ತಡ ತಂದು ಷಡ್ಯಂತ್ರ ಮಾಡಿದ್ದಾರೆ ಅಥವಾ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಎರಡು ಒಂದೇ. DK ಶಿ ಅವರ ಹೇಳಿಕೆ ಪ್ರಕಾರ DK ಶಿ ಅವರು ಹೇಳಿದ್ದು SIT ಬಗ್ಗೆ ಅಲ್ಲ, ಅವ್ರು ಹೇಳ್ತಿರೋದು ಧರ್ಮಸ್ಥಳದ ಬಗ್ಗೆ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು. ಸರ್, ನೀವು ಸರ್ಕಾರದ ಭಾಗವಾಗಿದ್ದೀರಾ, ನಿಮ್ಮ ಪ್ರಕಾರ ವೀರೇಂದ್ರ ಹೆಗಡೆ ಅವರು ಈ ಒಂದು ಕೊಲೆಗಳ ಹಿಂದೆ ಇದ್ದಾರಾ ಅಂತ? ಯಾಕೆಂದ್ರೆ ಆರೋಪ ಇರೋದು ಅವ್ರ ವಿರುದ್ಧನೇ, ಅವರು ಮತ್ತು ಈಗ ಅವ್ರ ಕುಟುಂಬ. ವೀರೇಂದ್ರ ಹೆಗ್ಡೆ ಅವ್ರನ್ನ ನಾವು ಇದಕ್ಕೆ ತರಲೇಬಾರ್ದು. ಧರ್ಮಸ್ಥಳದ ದೇವಸ್ಥಾನವನ್ನಾಗಲಿ, ಮಂಜುನಾಥನನ್ನಾಗಲಿ, ಅಣ್ಣಪ್ಪನಾಗಲಿ, ವೀರೇಂದ್ರ ಹೆಗ್ಡೆಯವರಲ್ಲಿ ಇದರಲ್ಲಿ ನಾವು ತರಬಾರ್ದು. ಸೌಜನ್ಯ ಕೊಲೆಗೆ CBI ತನಿಖೆ ಆದರೂ ಕೂಡ ಸಾಕ್ಷ್ಯ ಸಿಕ್ಕಿಲ್ಲ. ಈಗ SIT ಮಾಡಿ ಸಾಕ್ಷ್ಯ ಸಿಕ್ಕಿ ಯಾರಾದ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಅದರಲ್ಲೇನು ತಪ್ಪು ಇದೇನಿಲ್ಲ.